ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿಶೇಖರ್. ಇದು ನ್ಯೂಸ್ 360. ಇವತ್ತಿನ ನ್ಯೂಸ್ 360ಯಲ್ಲಿ ಈ ದೇಶದಲ್ಲಿ ರೈಲುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ದೊಡ್ಡ ದುಷ್ಕೃತ್ಯ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸ್ತಿರೋದು ಬಯಲಾಗಿದೆ. ಕಾನ್ಪುರದಲ್ಲಿ ಒಂದು ರೈಲನ್ನ ಸ್ಫೋಟ ಮಾಡೋದಕ್ಕೆ ಉಗ್ರರು ಸಂಚು ಮಾಡ್ತಾ ಇದ್ದಾರೆ. ಈ ರೀತಿಯ ಘಟನೆಗಳು ಕಳೆದ ಒಂದು ತಿಂಗಳ ಅವಧಿಯಲ್ಲಿ ದೇಶಾದ್ಯಂತ 18 ಘಟನೆಗಳಾಗಿದ್ದಾವೆ. ಬಾಂಬ್ ಬ್ಲಾಸ್ಟ್ ಮಾಡೋದು ಕಷ್ಟ ಅನ್ನೋದು ಉಗ್ರರಿಗೆ ಅರ್ಥವಾಗಿದೆ. ಅದೇ ಕಾರಣಕ್ಕೆ ರೈಲುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರೈಲುಗಳನ್ನು ಹಳಿ ತಪ್ಪಿಸೋದು ಅಥವಾ ರೈಲುಗಳಿಗೆ ಅಡ್ಡಲಾಗಿ ಯಾವುದಾದ್ರೂ ಒಂದು ಸ್ಫೋಟಕಗಳನ್ನು ಇಟ್ಟು ಸ್ಫೋಟಗೊಳಿಸುವಂತಹ ಷಡ್ಯಂತ್ರ ಬಯಲಾಗ್ತಾ ಇದೆ. ಕೇವಲ ಒಂದು ತಿಂಗಳ ಅಂತರದಲ್ಲಿ ಆಗಸ್ಟ್ 1ನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೆ 40 ದಿನದ ಅವಧಿಯಲ್ಲಿ 18 ಘಟನೆಗಳು ನಡೆದಿವೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಉಗ್ರ ಫರ್ಹತ್ತುಲ್ಲಾ ಘೋರಿ ಬಹಿರಂಗವಾಗಿ ಭಾರತದ ಮೂಲಭೂತವಾದಿಗಳಿಗೆ ಕರೆ ಕೊಟ್ಟಿದ್ದ, ಭಾರತದ ರೈಲುಗಳನ್ನು ಟಾರ್ಗೆಟ್ ಮಾಡಿ ಅಂತ. ಅದಾದ ಮೇಲೆ ಈ ರೀತಿಯ ಘಟನೆಗಳು ಹೆಚ್ಚುತ್ತಾ ಇದೆ. ಕಾನ್ಪುರದಲ್ಲಿ ಭಾನುವಾರ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ರೈಲು ಸ್ಫೋಟ ಮಾಡೋದಕ್ಕೆ ಉಗ್ರರು ನಡೆಸಿರುವಂತಹ ಸಂಚು ವಿಫಲ ಆಗಿದೆ. ಕೆಲವೇ ಕ್ಷಣಗಳ ಅಂತರದಲ್ಲಿ ಇಡೀ ದುಷ್ಕೃತ್ಯ, ಮಹಾಷಡ್ಯಂತ್ರ ವಿಫಲ ಯತ್ನ ಆಗಿದೆ, ರೈಲನ್ನು ಸ್ಫೋಟಿಸೋದು. ಆದರೆ ದೇಶಾದ್ಯಂತ ಉಗ್ರರು ರೈಲು ಸ್ಫೋಟಕ್ಕೆ ಸಂಚು ಮಾಡಿರೋದು ಬಯಲಾಗಿದೆ. ಇವತ್ತಿನ ನ್ಯೂಸ್ 360ಯಲ್ಲಿ ಈ ಸ್ಟೋರಿಯನ್ನ ವಿವರವಾಗಿ ನೋಡೋಣ. ಚಲಿಸುತ್ತಿದ್ದ ರೈಲು ಸ್ಫೋಟಕ್ಕೆ ಐಸಿಸ್ ಉಗ್ರರಿಂದ ಮಹಾಷಡ್ಯಂತ್ರ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ತಪ್ಪಿತು ಭಾರೀ ರೈಲು ದುರಂತ. ನೂರಾರು ಜನರನ್ನ ಬಲಿ ತೆಗೆದುಕೊಳ್ಳೋ ಉಗ್ರರ ಸಂಚು ವಿಫಲವಾಗಿದೆ. ರೈಲು ಹಳಿ ಮೇಲೆ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್ ಬಾಂಬ್ ಇಟ್ಟು ಸ್ಫೋಟಕ್ಕೆ ಪ್ರಯತ್ನ ಮಾಡಲಾಗಿದೆ. ಕಾಳಿಂದಿ ಎಕ್ಸ್ಪ್ರೆಸ್ ರೈಲು ಸ್ಫೋಟಕ್ಕೆ ಉಗ್ರರು ಸಂಚು ರೂಪಿಸಿದ್ದರು ಅನ್ನುವಂತಹ ಮಾಹಿತಿ ಬಯಲಾಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಹರಿಯಾಣದ ಭಿವಾನಿಗೆ ಹೋಗ್ತಾ ಇತ್ತು ರೈಲು. ಉತ್ತರ ಪ್ರದೇಶದಿಂದ ಹರಿಯಾಣಕ್ಕೆ ಹೋಗ್ತಿದ್ದಂತಹ ಕಾಲಿಂದಿ ಎಕ್ಸ್ಪ್ರೆಸ್ ರೈಲನ್ನ ಟಾರ್ಗೆಟ್ ಮಾಡಿ ಹಳಿ ತಪ್ಪಿಸುವಂತಹ ಪ್ರಯತ್ನ ಮತ್ತು ರೈಲನ್ನು ಸ್ಫೋಟಿಸುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ರೈಲ್ವೆ ಹಳಿ ಮೇಲಿದ್ದ ಗ್ಯಾಸ್ ಸಿಲಿಂಡರ್ಗೆ ಕಾಳಿಂದಿ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸಿಲಿಂಡರ್ 20ಕ್ಕೂ ಹೆಚ್ಚು ಮೀಟರ್ ದೂರಕ್ಕೆ ಹಾರಿ ಬಿದ್ದಿದೆ. ಅದೃಷ್ಟವಶಾತ್ ಸಿಲಿಂಡರ್ ಸ್ಫೋಟ ಆಗಿಲ್ಲ. ಸ್ಫೋಟ ಆಗಿದ್ದಿದ್ರೆ ಒಂದು ಭಯಾನಕ ಘಟನೆಗೆ, ಒಂದು ದುಷ್ಕೃತ್ಯಕ್ಕೆ ದೇಶ ಸಾಕ್ಷಿಯಾಗ್ತಾ ಇತ್ತು. ಭಾನುವಾರ ರಾತ್ರಿ 8 ಗಂಟೆಗೆ ಈ ಘಟನೆ ನಡೆದಿದೆ. ಐಸಿಸ್ ಉಗ್ರರು ಈ ಸ್ಫೋಟವನ್ನ ಮಾಡಿದೋ, ರೈಲು ಸ್ಫೋಟ ಮಾಡೋದಕ್ಕೆ, ರೈಲನ್ನ ಹಳಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶದ ಪೊಲೀಸರು, ಭಯೋತ್ಪಾದಕ ನಿಗ್ರಹ ದಳ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ರೈಲು ಹಳಿಗೆ ಅಡ್ಡಲಾಗಿ ಇಟ್ಟಿದ್ದಂತಹ ಸಿಲಿಂಡರ್ ಮತ್ತು ಆ ಸ್ಥಳದಲ್ಲಿ ರೈಲ್ವೆ ಟ್ರ್ಯಾಕ್ ಪರಿಶೀಲನೆ ಮಾಡ್ತಿರುವಂತಹ ರೈಲ್ವೆ ಅಧಿಕಾರಿಗಳು ಮತ್ತು ಪೊಲೀಸರು. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು 6 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈ 6 ಶಂಕಿತರು ಉತ್ತರ ಪ್ರದೇಶದ ಒಂದು ಸಂಘಟನೆ ಜಮಾತ್ಗೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಆ ಸಂಘಟನೆಯ ಪೂರ್ಣ ಹೆಸರನ್ನ ಪೊಲೀಸರು ಇದುವರೆಗೆ ಹೇಳಿಲ್ಲ. ರೈಲು ಸ್ಫೋಟಕ್ಕೆ ಸಂಚು ಮಾಡಲಾಗಿತ್ತು. ರೈಲು ಸ್ಫೋಟ ಮತ್ತು ರೈಲು ಹಳಿ ತಪ್ಪಿಸುವುದಕ್ಕೆ ನಡೆದಂತಹ ದೊಡ್ಡ ಷಡ್ಯಂತ್ರ ಇದು. ಘಟನೆ ಏನಾಯ್ತು ಅನ್ನೋದನ್ನ ಮೊದಲಿಗೆ ವಿವರವಾಗಿ ಹೇಳ್ತೀನಿ. ರೈಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಹರಿಯಾಣದ ಭಿವಾನಿಗೆ ಹೋಗ್ತಾ ಇತ್ತು. ಕಾಲಿಂದಿ ಎಕ್ಸ್ಪ್ರೆಸ್ ರೈಲು
ಕಾನ್ಪುರ ನಿಯರ್ ಹೋಗ್ತಾ ಇದ್ದಾಗ ಶಿವಾಜಿಪುರ ಅನ್ನುವ ಸ್ಥಳದಲ್ಲಿ ಹಳಿ ಮೇಲೆ ಸಿಲಿಂಡರ್ ಕಾಣುತ್ತೆ. ಸಿಲಿಂಡರನ್ನು ದುಷ್ಕರ್ಮಿಗಳು ಪ್ಲಾಂಟ್ ಮಾಡಿರ್ತಾರೆ. ಕಾಳಿಂದಿ ಎಕ್ಸ್ಪ್ರೆಸ್ ಹೋಗುವಂತಹ ರೈಲಿನ ಹಳಿಯ ಮೇಲೆ ಸಿಲಿಂಡರ್ ಇತ್ತು. ಆ ಸಿಲಿಂಡರನ್ನು ಲೋಕೋ ಪೈಲಟ್ಗಳು ನೋಡ್ತಾರೆ. ರೈಲ್ವೆ ಹಳಿ ಮೇಲೆ ಸಿಲಿಂಡರ್ ಯಾಕೆ ಬಂದಿದೆ ಅಂತ ಅವರು ತಕ್ಷಣಕ್ಕೆ ಎಮರ್ಜೆನ್ಸಿ ಬ್ರೇಕನ್ನು ಅಪ್ಲೈ ಮಾಡ್ತಾರೆ. ಆದರೂ ರೈಲೇನು ಬ್ರೇಕ್ ಹಾಕಿದ ತಕ್ಷಣ ನಿಲ್ಲೋದಿಲ್ವಲ್ಲ, ಡಿಕ್ಕಿ ಹೊಡೆಯುತ್ತೆ. ಎಕ್ಸ್ಪ್ರೆಸ್ ರೈಲು ಅಂದರೆ ಸಹಜವಾಗಿ ವೇಗವಾಗಿ ಹೋಗ್ತಾ ಇರುತ್ತೆ. ಎಮರ್ಜೆನ್ಸಿ ಬ್ರೇಕನ್ನು ಅಪ್ಲೈ ಮಾಡಿದ ನಂತರವೂ ಕೂಡ ವೇಗ ಕಡಿಮೆ ಆಗೋದಿಲ್ಲ. ಸಿಲಿಂಡರ್ಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸಿಲಿಂಡರ್ 20 ಮೀಟರ್ ದೂರಕ್ಕೆ ಹಾರುತ್ತೆ. ಈ ಘಟನೆ ನಡೆದ ನಂತರ ಏನೋ ಆಯಿತು ಅಂತ ಗಾಬರಿ ಆಗ್ತಾರೆ ಪೈಲಟ್ಗಳು ಮತ್ತು ಅಧಿಕಾರಿಗಳು. ತಕ್ಷಣ ರೈಲನ್ನು ನಿಲ್ಲಿಸಿ ಘಟನೆ ನಡೆದ ಸ್ಥಳಕ್ಕೆ ಇಳಿದು ಬಂದು ನೋಡ್ತಾರೆ. ರೈಲ್ ಮುಂದೆ ಹೋಗಿರುತ್ತೆ. ಕೊನೆಯ ಬೋಗಿ ಇದ್ದಂತಹ ಸ್ಥಳ ರೈಲ್ ಸ್ಟಾಪ್ ಆಗುತ್ತೆ. ಬಂದು ನೋಡ್ತಾರೆ ಹಳಿ ಮೇಲೆ ಎಲ್ಲಿ ಸಿಲಿಂಡರನ್ನು ಇಡಲಾಗಿತ್ತು ಅಲ್ಲಿ ಪೆಟ್ರೋಲ್ ಬಾಂಬ್ ಇತ್ತು. ಒಂದು ಬಾಟಲ್ನಲ್ಲಿ ಪೆಟ್ರೋಲನ್ನು ತುಂಬಿ ಅದಕ್ಕೆ ಫ್ಯೂಸ್ ಹಾಕಿ ಇಟ್ಟಿದ್ದಂತಹ ಪೆಟ್ರೋಲ್ ಬಾಂಬ್ ಅದು. ಗನ್ ಪೌಡರ್ ಇತ್ತು. ಗನ್ ಪೌಡರ್ನ ಬ್ಯಾಗ್ ಇತ್ತು ಅದರಲ್ಲಿ. ಈ ಘಟನೆ ನಡೆದ ನಂತರ 22 ನಿಮಿಷಗಳ ಕಾಲ ಆ ಟ್ರೈನನ್ನು ಅಲ್ಲೇ ನಿಲ್ಲಿಸಿ ಪೊಲೀಸರು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬರುತ್ತೆ, ರೈಲ್ವೆ ಟಾಸ್ಕ್ ಫೋರ್ಸ್ ಬರುತ್ತೆ, ರೈಲ್ವೆಯ ಅಧಿಕಾರಿಗಳು, ರೈಲ್ನಲ್ಲಿದ್ದಂತಹ ಅಧಿಕಾರಿಗಳೆಲ್ಲರೂ ಹೋಗಿ ಪರಿಶೀಲನೆ ಮಾಡ್ತಾರೆ. ನಿಯರ್ ಬೈ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲವೂ ಪರಿಶೀಲನೆ ಮಾಡಲಾಗುತ್ತೆ. ಇದಾದ ನಂತರ ಗೊತ್ತಾಗುತ್ತೆ ಇದೊಂದು ಉಗ್ರರ ದುಷ್ಕೃತ್ಯ. ರೈಲನ್ನು ಸ್ಫೋಟ ಮಾಡುವಂತಹ ಸಂಚು ಇದರ ಹಿಂದಿತ್ತು ಅನ್ನೋದು ಬಯಲಾಗುತ್ತೆ. ಸಿಲಿಂಡರ್ ಏನಾದರೂ ಸ್ಫೋಟವಾಗಿದ್ದಿದ್ರೆ ರೈಲು ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಫೋಟದ ಜಾಗದಲ್ಲೇ ಪೆಟ್ರೋಲ್ ಬಾಂಬ್ ಇಡಲಾಗಿತ್ತು ಒಂದು ಬಾಟಲ್ನಲ್ಲಿ. ಅದು ಸ್ಫೋಟ ಆಗ್ತಾ ಇತ್ತು. ಜೊತೆಗೆ ರೈಲು ಹಳಿ ತಪ್ತಾ ಇತ್ತು. 20ರಿಂದ 25 ಬೋಗಿ ಇದ್ದಂತಹ ಎಕ್ಸ್ಪ್ರೆಸ್ ರೈಲು, ಸಾವಿರಾರು ಜನ ಪ್ರಯಾಣ ಮಾಡ್ತಿದ್ದಂತಹ ರೈಲು. ಆ ರೈಲೇನಾದರೂ ಸ್ಫೋಟ ಆಗಿ ಮುಂಭಾಗ ಸ್ಫೋಟ ಆಗಿ ಹಳಿ ತಪ್ಪಿದ್ದಿದ್ರೆ ಎಷ್ಟು ಜನ ಬಲಿಯಾಗ್ತಿದ್ರು. ಆದರೆ ರೈಲಿನ ಲೋಕೋ ಪೈಲಟ್ ಸಮಯ ನೋಡಿ ತಕ್ಷಣಕ್ಕೆ ತನ್ನ ಚಾಕಚಕ್ಯತೆಯನ್ನು ಬಳಸಿ ಬ್ರೇಕ್ ಹಾಕಿದ ಪರಿಣಾಮ ಅಷ್ಟು ವೇಗವಾಗಿ ಡಿಕ್ಕಿ ಹೊಡೆಯೋದಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗೋದಿಲ್ಲ. ಆ ಕಾರಣಕ್ಕೆ ಒಂದು ದೊಡ್ಡ ದುರಂತ ತಪ್ಪಿದೆ. ನಾವೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿಸಿದ್ದೀವಿ. ನಿಮ್ಮ ಫುಲ್ ಸ್ಕ್ರೀನಲ್ಲಿ ಅದೊಮ್ಮೆ ನೋಡಿಬಿಡಿ. ಘಟನೆ ಹೇಗೆ ನಡೀತು ಅನ್ನೋದು ಗೊತ್ತಾಗತ್ತೆ. ಹಳಿಯ ಮೇಲೆ ಸಿಲಿಂಡರ್ ಇರುತ್ತೆ. ವೇಗವಾಗಿ ಬರ್ತಿದ್ದಂತಹ ಕಾಳಿಂದಿ ಎಕ್ಸ್ಪ್ರೆಸ್ ರೈಲು ಆ ಸಿಲಿಂಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ನಂತರ ರೈಲು ನಿಲ್ಲಿಸಿ ಬಂದು ನೋಡ್ತಾರೆ ಆ ಜಾಗದಲ್ಲಿ ಪೆಟ್ರೋಲ್ ಬಾಂಬ್ ಇರುತ್ತೆ. ಕಾಳಿಂದಿ ಎಕ್ಸ್ಪ್ರೆಸ್ ರೈಲನ್ನು ಸ್ಫೋಟಗೊಳಿಸುವಂತಹ ಸಂಚಿದು. ಸಾವಿರಾರು ಜನ ಪ್ರಯಾಣ ಮಾಡುವಂತಹ ರೈಲನ್ನು ಟಾರ್ಗೆಟ್ ಮಾಡಿ ಸ್ಫೋಟಗೊಳಿಸುವಂತಹ ಸಂಚನ್ನ ಉಗ್ರರು ಮಾಡಿದ್ದಾರೆ. ಈ ರೀತಿಯ ಘಟನೆಗಳು ಇದೇ ಮೊದಲಲ್ಲ. ಈ ರೀತಿ ಆಗಸ್ಟ್ನಿಂದ ಹಿಡಿದು ಇಲ್ಲಿಯವರೆಗೆ 18ಕ್ಕೂ ಹೆಚ್ಚು ಘಟನೆಗಳಾಗಿದ್ದಾವೆ. ಅದರ ವಿವರ ಕೊಡೋದಕ್ಕೆ ಮೊದಲು ಇದೇ ರೀತಿಯ ಮತ್ತೊಂದು ಘಟನೆ 4-5 ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ರೈಲು ಹಳಿ ತಪ್ಪಿಸೋ ಪ್ರಯತ್ನ ವಿಫಲ ಆಗಿದೆ. ರೈಲ್ವೆ ಹಳಿಯ ಮೇಲೆ ಒಂದು ದೊಡ್ಡ ಸಿಮೆಂಟ್ ಇಟ್ಟಿಗೆಯನ್ನು ಪ್ಲಾಂಟ್ ಮಾಡಲಾಗಿತ್ತು. ದುಷ್ಕರ್ಮಿಗಳು ಸಿಮೆಂಟ್ ಇಟ್ಟಿಗೆಗಳನ್ನು ಇಟ್ಟಿದ್ರು. ಲೋಕೋ ಪೈಲಟ್ ನೋಡಿ ತಕ್ಷಣ ಎಮರ್ಜೆನ್ಸಿ ಬ್ರೇಕ್ ಅನ್ನು ಅಪ್ಲೈ ಮಾಡ್ತಾರೆ. ಆ ದುರಂತ ಕೂಡ ಉಗ್ರರ ಷಡ್ಯಂತ್ರ ಫಲ ಕೊಟ್ಟಿಲ್ಲ. ಅದು ಕೂಡ ಅದೃಷ್ಟವಶಾತ್ ತಪ್ಪಿದೆ. ಸೆಪ್ಟೆಂಬರ್ 4ನೇ ತಾರೀಕು ಸೊಲ್ಲಾಪುರದ ರೈಲ್ವೆ ಹಳಿಯ ಮೇಲೆ ನಡೆದಿರುವಂತಹ ಘಟನೆ ಇದು. ಸಿಮೆಂಟ್ ಇಟ್ಟಿಗೆಗಳನ್ನು ಇಡಲಾಗಿತ್ತು. ರೈಲನ್ನು ಹಳಿ ತಪ್ಪಿಸೋದಕ್ಕೆ ದುಷ್ಕರ್ಮಿಗಳು ನಡೆಸಿದಂತಹ ಷಡ್ಯಂತ್ರ ಇದು. ಲೋಕೋ ಪೈಲಟ್ ಎಮರ್ಜೆನ್ಸಿ ಬ್ರೇಕ್ ಹಾಕಿದ್ರಿಂದ ಭಾರಿ ದುರಂತ ತಪ್ಪಿತ್ತು. ಸೆಪ್ಟೆಂಬರ್ 4ನೇ ತಾರೀಕು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಈ ಪ್ರಕರಣ ವರದಿಯಾಗಿದೆ. ಈ ಘಟನೆಯ ಬಗ್ಗೆ
ಮಹಾರಾಷ್ಟ್ರದ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಟ್ಟಿದೆ. ಸೋಲಾಪುರದಲ್ಲಿ ಸೆಪ್ಟೆಂಬರ್ 4ರಂದು ನಡೆದಿರುವಂತಹ ಘಟನೆ ಇದು. ಸೆಪ್ಟೆಂಬರ್ 8ನೇ ತಾರೀಕು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆಯುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಸೋಲಾಪುರದಲ್ಲಿ ನಡೆದಿರುವಂತಹ ಘಟನೆ. ಇದರಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಒಂದೇ ರೀತಿಯಲ್ಲಿ ರೈಲುಗಳನ್ನು ಹಳಿ ತಪ್ಪಿಸೋದಕ್ಕೆ ದೇಶಾದ್ಯಂತ ಒಂದೇ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಕಳೆದ 2 ವರ್ಷಗಳಲ್ಲಿ 18 ಈ ರೀತಿಯ ಘಟನೆಗಳು ನಡೆದಿವೆ ಅಂತ ಸರ್ಕಾರ ಹೇಳ್ತಿದೆ. ಆಗಸ್ಟ್ನಿಂದ ಈವರೆಗೆ ಈ ರೀತಿಯ ರೈಲು ಹಳಿ ತಪ್ಪಿಸುವಂತಹ ಘಟನೆಗಳು ನಡೀತಾ ಇದ್ದಾವೆ, ಪ್ರಯತ್ನಗಳು ನಡೀತಾ ಇದ್ದಾವೆ. ಇವತ್ತು ಕೇಂದ್ರ ಸರ್ಕಾರ ಕಾನ್ಪುರದಲ್ಲಿ ನಡೆದಂತಹ ಘಟನೆಯ ನಂತರ ಒಂದು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ದೇಶಾದ್ಯಂತ ರೈಲು ಹಳಿ ತಪ್ಪಿಸುವಂತಹ ಒಂದು ಮಹಾ ಷಡ್ಯಂತ್ರ ಬಯಲಾಗ್ತಾ ಇದೆ. ಆಗಸ್ಟ್ 1ನೇ ತಾರೀಕಿನಿಂದ ಈವರೆಗೆ ರೈಲುಗಳ ಹಳಿ ತಪ್ಪಿಸುವ 18 ಕೃತ್ಯ ಬಯಲಾಗಿದೆ ಅಂತ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ. ಆಗಸ್ಟ್ ಆರಂಭದಿಂದ ಈವರೆಗೆ 18 ಘಟನೆಗಳು, ಈ ರೀತಿಯ ಷಡ್ಯಂತ್ರಗಳು ಬಯಲಾಗ್ತಾ ಇದ್ದಾವೆ. ಕಳೆದ 2 ವರ್ಷಗಳಲ್ಲಿ ಇಂಥ 24 ಘಟನೆಗಳು ನಡೆದಿವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಉತ್ತರ ಪ್ರದೇಶ ಅತಿ ಹೆಚ್ಚು ಈ ರೀತಿಯ ಘಟನೆಗಳು ನಡೆದಿರುವಂತಹ ರಾಜ್ಯ. ಪಂಜಾಬ್, ಜಾರ್ಖಂಡ್, ರಾಜಸ್ಥಾನ, ಒಡಿಶಾ, ಮಧ್ಯಪ್ರದೇಶ ಮತ್ತು ತೆಲಂಗಾಣ ಈ ರಾಜ್ಯಗಳಲ್ಲಿ ರೈಲುಗಳನ್ನು ಹಳಿ ತಪ್ಪಿಸುವಂತಹ ಪ್ರಯತ್ನ, ಚಲಿಸುತ್ತಿರುವ ರೈಲನ್ನು ಸ್ಫೋಟಗೊಳಿಸುವಂತಹ ಪ್ರಯತ್ನಗಳು ನಡೆದಿವೆ. ಈ ಘಟನೆಗೆ ಕಾರಣ ಯಾರು? ಸೀರೀಸ್ ಆಗಿ ನಡೀತಾ ಇದೆ. ಒಂದು ಸ್ಪಷ್ಟವಾದ ಪ್ಯಾಟರ್ನ್ ಗೊತ್ತಾಗ್ತಾ ಇದೆ. ಆಕಸ್ಮಿಕವಾಗಿ ರೈಲ್ವೆ ಹಳಿ ಮೇಲೆ ಒಂದು ಕಡ್ಡಿ ಬಂದು ಬಿದ್ದಿದೆ, ಯಾರೋ ಇಟ್ಟಿಗೆ ಎಸ್ತೋಗ್ಬಿಟ್ಟಿದ್ದಾರೆ. ಆಕಸ್ಮಿಕ ಘಟನೆಗಳಲ್ಲ. ಒಂದೇ ರೀತಿಯಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ರೈಲ್ವೆ ಹಳಿಗಳ ಮೇಲೆ ಸಿಮೆಂಟ್ ಇಟ್ಟಿಗೆಗಳು ಬರುತ್ತವೆ, ಕಬ್ಬಿಣದ ತುಂಡು ಬರುತ್ತೆ, ಮರದ ತುಂಡು ಬರುತ್ತೆ, ಕಲ್ಲುಗಳನ್ನು ಜೋಡಿಸಲಾಗುತ್ತೆ. ಈಗ ಸಿಲಿಂಡರನ್ನು ಇಡಲಾಗಿದೆ, ಜೊತೆಗೆ ಪೆಟ್ರೋಲ್ ಬಾಂಬನ್ನು ಇಡಲಾಗಿದೆ. ಕೇಂದ್ರ ಸರ್ಕಾರ ಈ ರೀತಿಯಾದಂತಹ 24 ಘಟನೆಗಳನ್ನು ಪಟ್ಟಿ ಮಾಡಿದೆ 2 ವರ್ಷದಿಂದ. ಈ 1 ವಾರದಲ್ಲಿ ಈ ರೀತಿಯ 3 ಘಟನೆಗಳು ನಡೆದಿವೆ ದೇಶಾದ್ಯಂತ. ಅಂದರೆ ಉಗ್ರರ ಕಣ್ಣು ಈ ದೇಶದ ರೈಲ್ವೆ ಜಾಲದ ಮೇಲೆ ಬಿದ್ದಿದೆ. ಉತ್ತರ ಪ್ರದೇಶ, ಪಂಜಾಬ್, ಜಾರ್ಖಂಡ್, ರಾಜಸ್ಥಾನ, ಒಡಿಶಾ, ಮಧ್ಯಪ್ರದೇಶ, ತೆಲಂಗಾಣ ಈ ರೀತಿಯ ಈ ರಾಜ್ಯಗಳಲ್ಲಿ ರೈಲುಗಳನ್ನು ಹಳಿ ತಪ್ಪಿಸುವಂತಹ ಪ್ರಯತ್ನಗಳು. ರೈಲು ಹಳಿ ತಪ್ಪೋದು ಅಂದರೆ ಸಾಮಾನ್ಯವಾಗಿ ರೈಲುಗಳು ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಹಳಿ ತಪ್ಪುತ್ತವೆ, ರೈಲ್ವೆ ಹಳಿಯಲ್ಲಿ ಏನೋ ಸಮಸ್ಯೆಯಾಗಿ ಆಗುವಂತಹ ಘಟನೆಗಳು. ಆದರೆ ಅದನ್ನು ಮ್ಯಾನ್ಯಲಿ ಮಾಡುವಂತಹ ಪ್ರಯತ್ನ. ಬಾಂಬ್ ಇಡುವುದಕ್ಕೆ ಎಷ್ಟು ಸಮಯ, ಎಷ್ಟು ಪರಿಶ್ರಮ ಬೇಕಾಗುತ್ತೋ ಇದಕ್ಕೆ ಯಾವುದೂ ಬೇಕಾಗೋದಿಲ್ಲ. ಆ ಕಾರಣಕ್ಕೆ ಇಂತಹ ಪ್ರಯತ್ನಗಳು ಕಳೆದ 1-2 ವರ್ಷಗಳಿಂದ ನಡೀತಾ ಇದ್ದಾವೆ. ಈಗ NIA ಮತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದು ಐಸಿಸ್ ಸಂಚು ಅನ್ನುವ ಮಾಹಿತಿಯನ್ನು ಕೊಡ್ತಾ ಇದೆ. ದೇಶಾದ್ಯಂತ ರೈಲುಗಳ ಮೇಲೆ ರೈಲುಗಳನ್ನು ಹಳಿ ತಪ್ಪಿಸುವಂತಹ ಮತ್ತು ರೈಲುಗಳನ್ನು ಸ್ಫೋಟ ಮಾಡೋದಕ್ಕೆ ಐಸಿಸ್ ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆಗಸ್ಟ್ನಿಂದ ಈವರೆಗೆ 18, 2 ವರ್ಷದಲ್ಲಿ 24 ಘಟನೆ ನಡೆದಿವೆ. ಈ ಕೃತ್ಯಗಳ ಹಿಂದೆ ಐಸಿಸ್ ಖೊರಾಸನ್ ಅನ್ನುವ ಉಗ್ರ ಸಂಘಟನೆಯ ಕೈವಾಡದ ಬಗ್ಗೆ ಅನುಮಾನ ಇದೆ. ಏನಿದು ಐಸಿಸ್ ಖೊರಾಸನ್? ಖೊರಾಸನ್ ಅಂದರೆ ಆಫ್ಘಾನಿಸ್ತಾನ, ಇರಾಕ್, ಇರಾನ್, ಈ ಸಿರಿಯಾ, ಇರಾಕ್ ಈ ಎಲ್ಲ ಭಾಗಗಳನ್ನು ಒಳಗೊಂಡಂತಹ ಒಂದು ಐತಿಹಾಸಿಕ ಪ್ರಾಂತ್ಯ. ಈ ಇಡೀ ಪ್ರಾಂತ್ಯ ಒಟ್ಟು ಒಂದು ದೇಶವಾಗಬೇಕು ಅಂತ ಇಸ್ಲಾಮಿಕ್ ಉಗ್ರರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರದ್ದೊಂದು ಐಡಿಯಾಲಜಿ, ಅದಕ್ಕೊಂದು ಸಂಘಟನೆಯನ್ನು ಕೊಟ್ಕೊಂಡಿದ್ದಾರೆ. ಅದೇ ಐಸಿಸ್ ಖೊರಾಸನ್. ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಕೂತು ಭಾರತದಲ್ಲಿ ರೈಲುಗಳನ್ನು ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹೇಗೆ ಪ್ರಯತ್ನ? ಇಲ್ಲಿ
ಭಾರತದಲ್ಲಿರುವಂತಹ ಸ್ಲೀಪರ್ ಸೆಲ್ ಉಗ್ರರನ್ನು ಬಳಸಿಕೊಂಡು ರೈಲು ವಿಧ್ವಂಸಕ್ಕೆ ಸಂಚು ನಡೀತಾ ಇದೆ. ಹೇಗೆ ಬೆಂಗಳೂರಿನ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪಾಕಿಸ್ತಾನದಲ್ಲಿ ಕೂತು ಆಪರೇಟ್ ಮಾಡಿದ್ರೋ ಅದೇ ಉಗ್ರರು ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಳೆದ 15 ದಿನಗಳ ಹಿಂದೆ ಇದೇ ರೀತಿಯ ಸ್ಟೋರಿಯನ್ನು ನಾನು ಹೇಳಿದ್ದೆ. ಫರ್ಹತ್ತುಲ್ಲಾ ಘೋರಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಆತ ಒಂದು 12 ನಿಮಿಷಗಳ ಒಂದು ವಿಡಿಯೋವನ್ನು ಮಾಡಿ ಭಾರತದಲ್ಲಿರುವಂತಹ ಮೂಲಭೂತವಾದಿ ಮನಸ್ಥಿತಿಯ ಮುಸ್ಲಿಮರನ್ನು ಕೆರಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದರಲ್ಲಿ ಆತ ಹೇಳ್ತಾನೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿ ಅಂತ ಹೇಳ್ತಾನೆ. ಅದರದ್ದೊಂದು ಬೈಟ್ ಇದೆ. ಅವನು ಏನು ಹೇಳ್ತಾನೆ ಅಂತ ಕೇಳಿಸ್ಕೊಂಡು ಬನ್ನಿ. दुश्मन के खिलाफ इक़्तिसादी जंग के ज़रिए कर सकते हैं। इस तरह की कार्रवाइयाँ महफूज और आसान हैं और हमें एक जंगी तजुर्बा भी देगी। लॉजिस्टिक यानी फ़ौज और पुलिस के सहूलती निज़ाम को तबाह करना, हमलो नकल के ज़राए यानी ट्रांसपोर्ट को तबाह करना, रेलवे लाइन को सबोताज करना, इस तरह के अमल से दुश्मन को इक़्तिसादी नुकसान भी पहुँचेगा और इनके अंदर अफरा तफरी फैलेगी। हम अपनी तवज्जो ಫರ್ಹತ್ತುಲ್ಲಾ ಘೋರಿ ಮಾತನಾಡಿರುವಂತಹ ಆಡಿಯೋವನ್ನು ನೀವು ಕೇಳಿದ್ರಿ. 12 ನಿಮಿಷಗಳ ವಿಡಿಯೋ, ಅದರಲ್ಲೊಂದು 20 ಸೆಕೆಂಡ್ ಬಿಟ್ಟಷ್ಟೇ ಕೇಳಿದಿರಿ. ಈತ ತನ್ನ ಅಷ್ಟೂ ವಿಡಿಯೋದಲ್ಲಿ ಹೇಳ್ತಾನೆ ದೆಹಲಿ, ಮುಂಬೈ ಮತ್ತಿತರ ನಗರಗಳ ರೈಲ್ವೆ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ ಭಾರತೀಯ ಮೂಲಭೂತವಾದಿ ಮನಸ್ಥಿತಿಯ ಯುವಕರಿಗೆ ಕೊಡುವಂತಹ ಕರೆ ಇದು. ರೈಲುಗಳ ಹಳಿ ತಪ್ಪಿಸುವ ಕೃತ್ಯಗಳ ಮೂಲಕ ದೇಶಾದ್ಯಂತ ದುರಂತಗಳನ್ನು ಸೃಷ್ಟಿ ಮಾಡಿ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ನೀವು ದಾಳಿ ಮಾಡಬೇಕು. ರೈಲು ವ್ಯವಸ್ಥೆ, ಭಾರತದ ಸಪ್ಲೈ ಚೈನ್, ಪೂರೈಕೆ ಸರಪಳಿ, ಪೆಟ್ರೋಲ್ ಪೈಪ್ಲೈನ್ ಮೇಲೆ ದಾಳಿ ಮಾಡಿ. ಆಗ ಇಡೀ ದೇಶಾದ್ಯಂತ ಅಸ್ತವ್ಯಸ್ತ ಶುರುವಾಗುತ್ತೆ, ಅವ್ಯವಸ್ಥೆ ಆಗುತ್ತೆ. ಆ ರೀತಿಯ ದುಷ್ಕೃತ್ಯಗಳನ್ನು ನೀವು ಮಾಡಿ. ಭಾರತ ಸರ್ಕಾರ NIA ಇಡಿ ಮೂಲಕ ನಮ್ಮ ಶಕ್ತಿಯನ್ನು ಕುಂದಿಸ್ತಾ ಇದೆ, ಉಗ್ರ ಸಂಘಟನೆಗಳ ಶಕ್ತಿಯನ್ನು ಕುಂದಿಸ್ತಾ ಇದೆ ಅಂತ ಹೇಳ್ತಾನೆ. ಭಾರತ ಸರ್ಕಾರದ ಪ್ರಮುಖ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಇಡೀ ದೇಶದ ಎಕನಾಮಿಯನ್ನು ಟಾರ್ಗೆಟ್ ಮಾಡಿಕೊಂಡು ಸಪ್ಲೈ ಚೈನನ್ನು ಹಾಳು ಮಾಡಿಕೊಂಡು, ಪೆಟ್ರೋಲ್ ಸಪ್ಲೈ ಚೈನು, ರೈಲ್ವೆ, ಸಾರಿಗೆ ವ್ಯವಸ್ಥೆಯನ್ನು ಹಾಳು ಮಾಡಿ ಅಂತ ಫರ್ಹತ್ತುಲ್ಲಾ ಘೋರಿ ಕರೆಯನ್ನು ಕೊಡ್ತಾನೆ. ಯಾರೀತ? ಇವನೇನು ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಂತಹ ಉಗ್ರ ಏನಲ್ಲ. ಇವನು ನಮ್ಮದೇ ಪಕ್ಕದ ರಾಜ್ಯ ತೆಲಂಗಾಣದ ಹೈದರಾಬಾದ್ನವನು. ಹೈದರಾಬಾದ್ ಮೂಲದ ಉಗ್ರ ಈಗ ಪಾಕಿಸ್ತಾನದಲ್ಲಿದ್ದಾನೆ. ಫರ್ಹತ್ತುಲ್ಲಾ ಘೋರಿ 2001ರಲ್ಲಿ ಈತ ಗುಜರಾತ್ನಲ್ಲಿ ಅಕ್ಷರಧಾಮ ಟೆಂಪಲ್ ಮೇಲೆ ದಾಳಿ ಮಾಡಿದಂತಹ ಸಂಚುಕೋರ ಈತ. 2005ರಲ್ಲಿ ಹೈದರಾಬಾದ್ ಪೊಲೀಸ್ ಕಚೇರಿ ಮೇಲೆ ಆತ್ಮಾಹುತಿ ದಾಳಿ ಮಾಡಿಸಿದ್ದ. ಈಗ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಒಂದು ಉಗ್ರ ಸಂಘಟನೆಯನ್ನು ಕಟ್ಟಿದ್ದಾನೆ. ಆ ಸಂಘಟನೆಯ ಹೆಸರು ಹಿಜ್ಬುತ್ ತಹ್ರೀರ್ ಅಂತ. ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ಐಸಿಸ್ ಮಾಡ್ಯೂಲ್ ಸೃಷ್ಟಿ ಮಾಡುವ ಪ್ರಯತ್ನವನ್ನು ಈತ ಮಾಡ್ತಾ ಇದ್ದಾನೆ. ಈತನ ಬೆನ್ನಿಗೆ ISI ನಿಂತಿದೆ, ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ. ಭಾರತದಲ್ಲಿ ಐಸಿಸ್ ಹೆಸರಿನಲ್ಲಿ ಮೂಲಭೂತವಾದಿಗಳ ನೆಟ್ವರ್ಕ್ ಸೃಷ್ಟಿ ಮಾಡೋದು ಈತನ ಉದ್ದೇಶ. ಅದರಲ್ಲಿ ಸಫಲ ಕೂಡ ಆಗಿದ್ದಾನೆ. ಈತನ ಪ್ರಯತ್ನದ ಭಾಗವಾಗಿಯೇ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ರಾಮೇಶ್ವರಂ ಕಫೆಯಲ್ಲಿ ಮಾರ್ಚ್ 1ನೇ ತಾರೀಕು ನಡೆದಂತಹ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಈತ ಕರೆ ಕೊಟ್ಟಿದ್ದಾನೆ. ಭಾರತದ ರೈಲ್ವೆ ಹಳಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದುಷ್ಕೃತ್ಯಗಳನ್ನು ಮಾಡಿ ಅಂತ ಭಾರತದಲ್ಲಿರುವ ಸ್ಲೀಪರ್ ಸೆಲ್ ನೆಟ್ವರ್ಕ್ಗಳಿಗೆ ಕರೆ ಕೊಟ್ಟಿದ್ದಾನೆ. ಜೊತೆಗೆ ಉಗ್ರರ ನೇಮಕಾತಿಗಳನ್ನು ಮಾಡಿಕೊಳ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಸ್ಲಾಮಿಕ್ ಮೂಲಭೂತವಾದದ ಪರವಾಗಿ ಪೋಸ್ಟ್ಗಳನ್ನು ಹಾಕ್ತಾರೆ ಅವರನ್ನು ಹುಡುಕಿ ತನ್ನ ಟೆರರ್ ನೆಟ್ವರ್ಕಿಗೆ ಸೇರಿಸಿಕೊಳ್ಳುವಂತಹ ವ್ಯಕ್ತಿ ಈತ. ಕರೆ ಕೊಟ್ಟ ನಂತರ ಈ ರೀತಿಯ ಘಟನೆಗಳು ಆಗ್ತಾ ಇದ್ದಾವೆ ಅಂತ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಹೇಳ್ತಾ ಇದ್ದಾವೆ. ಯಾಕೆ ರೈಲುಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ದೇಶಾದ್ಯಂತ ರೈಲು ಹಳಿ ತಪ್ಪಿಸುವಂತಹ ಷಡ್ಯಂತ್ರದ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅದರ ಒಂದು ಸೀರೀಸನ್ನು ಉದಾಹರಣೆಯಾಗಿ ಕೊಡ್ತೀನಿ. ಆಗಸ್ಟ್ 17 ಉತ್ತರ ಪ್ರದೇಶದ
ಅಲ್ಲಿ ನಡೆದಂತಹ ಘಟನೆ ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲನ್ನು ಹಳಿ ತಪ್ಪಿಸುವ ಪ್ರಯತ್ನ ಮಾಡಲಾಯಿತು. ಕಬ್ಬಿಣದ ತುಂಡನ್ನು ಇಡಲಾಗಿತ್ತು ಹಳಿಯ ಮೇಲೆ. 20 ಬೋಗಿಗಳು ಡಿರೈಲ್ ಆಗಿದ್ವು. ಯಾವುದೇ ಅನಾಹುತ ಆಗಿರಲಿಲ್ಲ. ಆಗಸ್ಟ್ 20ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ರೈಲ್ವೆ ಹಳಿಯ ಮೇಲೆ ಅಲಾಯ್ ವೀಲ್ ಇಡಲಾಗಿತ್ತು. ಆಲಿಗಢ ರೈಲ್ವೆ ಸ್ಟೇಷನ್ನಲ್ಲಿ, ಆಲಿಗಢದಲ್ಲಿ ಆದಂತಹ ಘಟನೆ. ಅಲಾಯ್ ವೀಲ್ ಇಟ್ಟು ರೈಲನ್ನು ಹಳಿ ತಪ್ಪಿಸುವಂತಹ ಪ್ರಯತ್ನ. ಆಗಸ್ಟ್ 23 ರಾಜಸ್ಥಾನದ ಪಾಳಿ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. ಸಿಮೆಂಟ್ ಇಟ್ಟಿಗೆಗಳನ್ನು ಇಡಲಾಗಿತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಹೋಗುವಂತಹ ಹಳಿಯ ಮೇಲೆ. 70 kg ತೂಕದ ಸಿಮೆಂಟ್ ಇಟ್ಟಿಗೆಗಳು. ಅಕ್ಟೋಬರ್ 2, 2023ರಲ್ಲಿ ನಡೆದಂತಹ ಘಟನೆ. ರಾಜಸ್ಥಾನ ಒನ್ಸ್ ಅಗೇನ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಉದಯಪುರ ಜೈಪುರ ಮಧ್ಯೆ ಹೋಗ್ತಿದ್ದಂತಹ ರೈಲ ಹಳಿಯ ಮೇಲೆ ಕಲ್ಲುಗಳನ್ನು ಇಡಲಾಗಿತ್ತು. ಮತ್ತೊಂದು ಫೆಬ್ರವರಿ 23, 2022 ಗುಜರಾತ್ ಅಹಮದಾಬಾದ್ ಮತ್ತು ಭಾವನಗರದ ಮಧ್ಯೆ ರೈಲ್ವೆ ಹಳಿಯನ್ನೇ ಕಿತ್ತು ಬಿಸಾಕಲಾಗಿತ್ತು. ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಯಾಕೆ? ರೈಲುಗಳನ್ನು ಉಗ್ರರು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡಿದ್ಯಾಕೆ? ಯಾಕಂದರೆ ನಗರ ಪ್ರದೇಶಗಳಲ್ಲಿ ದಾಳಿ ಮಾಡೋದಕ್ಕಿಂತ ರೈಲುಗಳ ಮೇಲೆ ದಾಳಿ ಮಾಡೋದು ಅಂದರೆ ಹಳಿ ತಪ್ಪಿಸೋದು ಈಸಿ. ಸಿಟಿಗಳಲ್ಲಿ ಒಂದು ಪ್ರದೇಶದಲ್ಲಿ ಬಾಂಬ್ ಬಿಡಬೇಕು ಅಂದರೆ CCTV ಕಣ್ಗಾವಲಿರುತ್ತೆ, ಜನ ಇರ್ತಾರೆ. ಉದಾಹರಣೆಗೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಉಗ್ರ ಸಿಕ್ಕಿಬಿದ್ದ. ಆದರೆ ಈ ರೀತಿಯ ಘಟನೆಗಳಲ್ಲಿ ಸಿಕ್ಕಿ ಬೀಳೋ ಅಪಾಯ ತುಂಬ ಕಡಿಮೆ ಇರುತ್ತೆ. ಬಾಂಬ್ ತಯಾರಿಕೆ ಮಾಡುವಂತಹ ಕಷ್ಟಪಡಬೇಕಾಗಿಲ್ಲ. ಹಳಿ ತಪ್ಪಿಸಿದರೆ 100 ಜನರನ್ನು ಬಲಿ ತೆಗೆದುಕೊಳ್ಬೋದು. ಆ ಕಾರಣಕ್ಕಾಗಿ ಉಗ್ರರು ರೈಲುಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.